ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು JDS ಪಕ್ಷದ NDA ಪಕ್ಷದ ಅಭ್ಯರ್ಥಿಯಾಗಿ ರಂಗನಾಥ್ ಅವರನ್ನು ಇವತ್ತು ಎರಡೂ ಪಕ್ಷದ ನಾಯಕರು 9ರಿಂದ ಆಯ್ಕೆ ಮಾಡಿ ಇವತ್ತಿನ ದಿನ ಉಮೇದುವಾರಿಕೆ ಏನೇನು ಸಲ್ಲಿಸಿದ್ದಾರೆ ಅವರ ಈ ಒಂದು ಉಮೇದುವಾರಿಕೆಗೆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಹಿಂದೆ ನಮ್ಮ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ GT ದೇವೇಗೌಡರು, ಅಶ್ವಥ್ ನಾರಾಯಣ ಅವರು ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ರಂಗನಾಥ್ ಅವರು ಏನು ನಾಮಪತ್ರ ಸಲ್ಲಿಸಿದ್ದಾರೆ. ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಈ ಒಂದು ಚುನಾವಣೆಯಲ್ಲಿ ಸಹಮತದಿಂದ ಈ ಚುನಾವಣೆ ಎದುರಿಸಿದರೆ ನಮಗೆ BJP ಮತ್ತು JDSನ ಹೊಂದಾಣಿಕೆಯ ಒಂದು ಪ್ರಥಮ ಚುನಾವಣೆಯ ಅಗ್ನಿ ಪರೀಕ್ಷೆ ಇದು. ಇದರಲ್ಲಿ ಮುಂದಿನ ಒಂದು ರಾಜ್ಯದ ರಾಜಕಾರಣಕ್ಕೆ ಹೊಸ ತಿರುವನ್ನು ತರತಕ್ಕಂಥ ನಿಟ್ಟಿನಲ್ಲಿ ಚುನಾವಣಾ ಫಲಿತಾಂಶವನ್ನು ತರಲಿಕ್ಕೆ ಎರಡೂ ಪಕ್ಷದ ನಾಯಕರೆಲ್ಲ ಕೂತು 9 ನಿರ್ಧಾರ ಏನು ಮಾಡಿದ್ದೇವೆ. ಇವತ್ತಿನಿಂದ ಈ ಒಂದು ಶಿಕ್ಷಕರ ಮತವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಮನವಿ ಮಾಡ್ತಕ್ಕಂಥದ್ದಕ್ಕೆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗಿದೆ. 16ನೇ ತಾರೀಕಿನ ಚುನಾವಣೆ ಏನಿದೆ, ಇವತ್ತು ಶಿಕ್ಷಕರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು, ಈ ಸರ್ಕಾರ ಬಂದ ನಂತರ ಯಾವ ರೀತಿಯಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸ್ತಕ್ಕಂಥ ವಿಫಲರಾಗಿದ್ದಾರೆ ಮತ್ತು ಶಿಕ್ಷಕರಿಗೆ ಕೊಡಬೇಕಾದಂಥ ಗೌರವ ದೊರಕದೇ ಇರತಕ್ಕಂಥದ್ದು ಗಮನಿಸಿದ್ದೇನೆ.